ಬಾರದು ಸ್ವಂತ ಕಷ್ಟವಾಗಿ ಗೊಂಬೆ ನಿಮ್ಮ ದೇಹದೊಳಕವಾಗಿರುವಂತಹ ದಿವ್ಯ ಶಕ್ತಿಯನ್ನು ಹೊರಗಡೆ ಅದೆಲ್ಲವೂ ನಭೋಮಂಡಲದಲ್ಲಿ ಒಂದಾಗಿ ನಾರಿ ರೂಪವನ್ನಾತು ಅಷ್ಟಭುಜಿಯಾಗಿ ನಿಮ್ಮೆದುರು ಪ್ರತ್ಯಕ್ಷಳಾಗಿದ್ದೇನೆ. ಮಕ್ಕಳೇ, ನಿಮ್ಮ ಮುಖಾವಲೋಕನ ಮಾಡಿದಾಗ ಕಪೋಲದಗಳಲ್ಲಿ ಕಣ್ಣೀರು ತುಂಬಿ ಹರಿಯುತ್ತಾ ಇದೆ. ಯಾರಿಂದ ಕಷ್ಟ ಬಂತು ನನ್ನಲ್ಲಿ ಹೇಳಿ, ಕಷ್ಟವನ್ನು ಪರಿಹರಿಸಿಕೊಡ್ತೇನೆ. ಮಾತಿಲಾಲಿಸು ಕಳ್ಳಮ ಕೀಟನು ವಿಧಾನೀಗ ವರದ ಬರದಿ ಎಲ್ಲವನ್ನೂ ತೆಗೆಡಿಸಿ ನಿರ್ಭೀತಿಯಿಂದ ಮಾತೆ ರಾಣಿಸೋ ಬ್ರಹ್ಮನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಅಮೋಘವಾದಂತಹ ವರವನ್ನು ಪಡೆದುಕೊಂಡ ನರ ನಾಲ್ಕಲೋಕಗಳನ್ನು ಮುಟ್ಟಿದ್ದು ಮಾತ್ರವಲ್ಲ, ದೇವಲೋಕಕ್ಕೆ ಲಗ್ಗೆ ಇಟ್ಟು ದೇವತೆಗಳನ್ನು ಕೂಡ ಹೊಡೆದೋಡಿಸಿದ ಧರ್ಮ ಸಾಕ್ಷಿಗಳಾದಂತಹ ಸೂರ್ಯಚಂದ್ರರ ಸಂಚಾರಕ್ಕೆ ತಡೆಯನ್ನು ಕೊಟ್ಟ. ತತ್ಪರಿಣಾಮವಾಗಿ ಉಚ್ಚಸ್ಥಾನದಲ್ಲಿ ಸ್ವಚ್ಛವಾಗಿರುವ ಉಚ್ಚೈಷವ ತುಚ್ಛ ವ್ಯವಹಾರಕ್ಕೆ ಸುತ್ತಾಗಿ ಹೋಗಿದೆ. ಅಲ್ಪ ಕಾಲದಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಕಲ್ಪಿಸುವ ಕಲ್ಪತರು ಅಲ್ಪನ ಅಧೀನವಾಗಿದೆ. ಚಿಂತಿಸಿದನ್ನು ಹಂತ ಹಂತವಾಗಿ ನೀಡಬಲ್ಲ ಚಿಂತಾಮಣಿ ಸ್ವಂತಿಕೆಯನ್ನು ಕಳೆದುಕೊಂಡಿದೆ. ಕಾಂಕ್ಷಿಯು ಕಾಮಿಸಿದನ್ನು ಕಾರಣಿಕವಾಗಿ ಕರುಣಿಸುವ ಕಾಮಧೇನು ಕಾಮುಕನ ಕೈಯಾಧೀನವಾಗಿದೆ. ಆದ್ದರಿಂದಲೇ ಮಹಿಗೆ ಮಾಂಗಲ್ಯವನ್ನು ಒದಗಿಸಿಕೊಡಬೇಕೆಂಬುದಾಗಿ ನಮ್ಮೆಲ್ಲರ ಕೇಳಿಕೆ ತಿಳಿದೆ. ವರದಿ मेरे बने कड़ा ಮೂರ್ತಿಗಳೇ, ಸುಮನಸರೇ, ಮಾಲಿನಿ ಜಾತನಾಥ ಮಹಿಷದಾನವ ಅದನನ್ನು ಭಜನೆಯ ಮೂಲಕ ಮೆಚ್ಚಿಸಿಕೊಂಡು ವರಗಳನ್ನು ಪಡೆದು ಮದಾಂಧನಾಗಿ ಮೆರೆಯುತ್ತಾ ಇದ್ದಾನೆ. ಅಂಥ ದುರುಳ ಮಹಿಷನ್ನು ವಧಿಸಿ ಧರ್ಮ ಸ್ಥಾಪನೆಯನ್ನು ಮಾಡುತ್ತೇನೆ. ಧೈರ್ಯಸ್ಥರಾಗಿ ಶಂಕರುಚಾರಿಗಳಿದ್ದಾರೆ. ಮಕ್ಕಳೇ, ಆತನ ಜೊತೆಲಿ ಶಂಕದುರ್ಗವಾದಿಗಳಿದ್ದಾರೆ. ಸುರುಳಮಹಿಷನ ಮತವನ್ನೇ ಅನುಸರಿಸಿಕೊಂಡು ಲೋಕಗಂಟಕರಾಗಿ ಮೆರೆಯುವಂತಹ ಶಂಕದುರ್ಗಾದಿಗಳನ್ನು ವಧಿಸಿ ಧರ್ಮ ಸ್ಥಾಪನೆಯನ್ನು ಮಾಡುತ್ತೇನೆ. ಧೈರ್ಯಸ್ಥರಾಗಿ 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 ಎನಲು ಜಯ ಜಯವೆನುತಾದ ಸಕಲರು ಮಣಿಯಲಾಗಿಯೇ ಜಯ 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 ಸಕಲರು ಮಣಿಯಲಾಗಿದೆ. ವಿಶ್ವಕರ್ಮನು ಘನತರದಿಯೋ ಭೂಷಣ ವಸರ ವರ್ಪಿಸಲು ಘನತರದಿ ಶೋಭಿಸುವ ಭೂಷಣ ವಸರ ವರ್ಪಿಸಲು ಜಯ 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 ಶೃಂಗರಿಸುವುದಕ್ಕಾಗಿ ವಿಶ್ವಕರ್ಮರೇ ಸಕಲ ವಸನ ಭೂಷಣಾದಿಗಳನ್ನು ತಂದು ತಮ್ಮ ತಾಯಿಯ ಪಾದಬುಡದಲ್ಲಿ ಇರಿಸಿದ್ದಾರೆ. ಶೃಂಗರಿಸುವುದಕ್ಕಾಗಿ ದೇವನಾರಿಯರೆಲ್ಲರೂ ಮುಂದೆ ಬಂದಿದ್ದಾರೆ. ಬೇಕಾದ ಹಾಗೆ ಸಜ್ಜಾಗಬೇಕು ತಾಯಿ. ಅವರೆಲ್ಲ ಅಷ್ಟು ಸೇವೆ ಮಾಡುವಾಗ ಮಕ್ಕಳಾಗಿ ನಾವು ಸೇವೆ ಮಾಡುವುದು ಬೇಡವೇ? ವನಜನಾಭನು
ಕರದ ಚಕ್ರವ ಮನುಷ್ಯನ ವಧೆಗಾಗಿ ಚಕ್ರಾಯುಧವನ್ನು ಸ್ವೀಕರಿಸುತ್ತಾಯೇ. ತೃಣಯನಾಗ ತ್ರಿಶೂಲವನು ಸಕಾಲ ಕನಗೆ ಗರ್ಭನು ಬ್ರಹ್ಮದಂಡವನ್ನು ಗಿತ್ತುವು ಪದಗಿರಗಿ ಜನನೀ ನಮ್ಮ ಕೈಯಾಯುಧಗಳನ್ನು ಮಹಾಮಾತೆಗೆ ಅರ್ಪಿಸಿದವರಿದ್ದೇವೆ. ಅದರ ಅವಶ್ಯಕತೆ ಎಷ್ಟೋ ಅದು ತಾಯಿಯ ಚಿತ್ತಕ್ಕೆ ಬಿಟ್ಟದ್ದು. ಈಗ ನೋಡಿದ್ದೀಯ ರುದ್ರ ಸ್ವರೂಪಿಣಿಯಾಗಿ ಕದನಕನಕ್ಕೆ ಹೊರಟು ನಿಂತ ಮಹಾಮಾತೆಯನ್ನು ಕಂಡಾಗ ಇಂದ್ರನ ಪ್ರಭುಶಕ್ತಿ, ಅಗ್ನಿಯ ತೇಜಸ್ಸು, ವರುಣನ ಗಾಂಭೀರ್ಯ, ವಾಯುವಿನ ವೇಗ, ಅಂತಕನ ಅದಟು, ನಿರುತಿಯ ನಿಷ್ಠೆ, ಈಶಾನನ ಪ್ರಭುಶಕ್ತಿ ಇದೆಲ್ಲವನ್ನು ಕ್ರೋಢೀಕರಿಸಿಕೊಂಡ ಮಹಾಮಾತೆ ಕದನ ಕಣಕ್ಕೆ ಕಾಲ್ನಡಿಗೆಯಿಂದ ಹೋಗುವುದು ಸರಿಯಲ್ಲ ಎನ್ನುವುದನ್ನು ತೀರ್ಮಾನಿಸಿದ. ಪರ್ವತರಾಜನೇ ಮೃಗರಾಜನಾಗಿ ಬರ್ತೇನೆ ಎಂಬುದಾಗಿ